ಹಲೋ ವೆಲ್ಕಮ್ ಟು ಮೈ ಫಸ್ಟ್ ಯುಗಾದಿ ವ್ಲಾಗ್. ಸೊ ಆಸ್ ಇಟ್ ಈಸ್ ಯುಗಾದಿ ನಾವು ಶಾಪಿಂಗ್ ಮಾಡಲೇಬೇಕು. ಸೊ ನಾವೆಲ್ಲ ಸೇರಿ ಹೋಗಿದ್ದು ಝೂಡಿಯೋಗೆ. ಐ ಲೈಕ್ ದಿಸ್ ಟು ಔಟ್ಫಿಟ್. ಅದರಲ್ಲಿ ಇದು ಸೆಕೆಂಡ್ ಒನ್, ಅದು ಫಸ್ಟ್ ಒನ್. ನಾನು ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾರೆ. ನನ್ನ ತಂಗಿಗೆ ಇದು ಇಷ್ಟ ಆಯಿತು, ಸೊ ಅವಳು ಅದನ್ನು ತಗೊಂಡ್ಳು. ಆಮೇಲೆ ಮನೆಗೆ ಹೋದ್ವಿ. ಅಂದರೆ ನೆಕ್ಸ್ಟ್ ಡೇ ಯುಗಾದಿ ದಿನ ನಾನು ಇದನ್ನು ಹಾಕ್ಕೊಂಡೆ. ನಾನು ಸೆಲೆಕ್ಟ್ ಮಾಡಿದ್ದು ಸೆಕೆಂಡ್ ಮಂತ್. ನಾನು ಈ ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಟೂ ರೀಸನ್ಸ್ ಇದೆ. ಫಸ್ಟ್ ರೀಸನ್ನೇ ತುಂಬ ಕಂಫರ್ಟಬಲ್ ಆಗಿದೆ, ಮತ್ತು ಈ ವೈಟ್ ಕಲರ್ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಬಂದು ಅಫ್ಕೋರ್ಸ್ ಎಲ್ಲರೂ ಮನೆ ಮುಂದೆ ರಂಗೋಲಿ ಇರಬೇಕು. ಆ ರಂಗೋಲಿನ ಕಲರ್ಫುಲ್ಲಾಗಿ ಮಾಡೋದೇ ಮಕ್ಕಳು, ಅಂದರೆ ನಾನು ನನ್ನ ತಂಗಿ ಮಾಡಿದ್ವಿ. ಅದಾದಮೇಲೆ ಹೊಸ್ಲು ಮುಂದೆನೂ ಕೂಡ ನಾವೇ ಕಲರ್ ಹಾಕಿತ್ತು. ನಮ್ಮಮ್ಮ ಬಿಡಿಸಿದ್ದಾರೆ. ಲೋಟಸ್ ಎಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಆಮೇಲೆ ತೋರಣಕ್ಕೆ ಮಾವಿನ ಎಲೆ ನಮ್ಮಪ್ಪ ಕಟ್ಟಿದ್ರು. ನಮ್ಮಪ್ಪ ಎರಡು ಕಡೆನೂ ಕಟ್ಟಿದ್ದಾರೆ. ಅದಾದಮೇಲೆ ಇದು ಶಿವಂದು ಇದೆಯಲ್ಲ, ಆದಿಯೋಗಿ ಅಂತ, ನಂಗೆ ಅದು ತುಂಬ ಇಷ್ಟ. ಅದು ನೋಡಿದಾಗೆಲ್ಲ ಲೈಕ್ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಪಾಸ್ ಆಗ್ತಾ ಇರುತ್ತೆ. ಅದಾದಮೇಲೆ ದೇವ್ರ ಮನೆಗೂ ಕೂಡ ಮಾವಿನ ಎಲೆ ಕಟ್ಟಿದ್ದಾರೆ. ನಮ್ಮಮ್ಮ ನಾವು ಎದ್ದೇಳೋಕ್ಕಿಂತ ಮುಂಚೆನೇ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಮ್ಮಮ್ಮ ಹಾಗೆ ತುಂಬ ಬೇಗ ಬೇಗ ಮಾಡಿಬಿಡ್ತಾರೆ. ನನ್ನ ತಂಗಿ ನಾನು ಹಾಗಲ್ಲ, ಸ್ವಲ್ಪ ನಿಧಾನಕ್ಕೆ ತೊಗೊತೀವಿ. ತುಳಸಿ ಗಿಡ ಮುಂದೆ ನಮ್ಮಮ್ಮ ರಂಗೋಲಿ ಹಾಕಿದ್ದಾರೆ, ನೋಡ್ಬೋದು. ಇವತ್ತು ಮಳೆ ಬರೋ ಥರನೇ ಇದೆ. ನೋಡ್ತಿದ್ದಂಗೆ ಮಧ್ಯಾಹ್ನ ಆಯಿತು. ಸೊ ನಮ್ಮಮ್ಮ ಊಟಕ್ಕೆ ಮಾಡಿದ್ದು ವಡೆ ಮಾಡಿದ್ದಾರೆ, ಚೆನ್ನಾಗಿತ್ತು. ಅದು ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿದ್ದು. ಸಬ್ಬಕ್ಕಿ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಒಬ್ಬಟ್ಟಿನ ಸಾರು, ಒಬ್ಬಟ್ಟು ಬ್ರೋ ಸೀರಿಯಸ್ಲಿ ಯಾರ್ ಯುಗಾದಿ ಇಸ್ ಇನ್ಕಂಪ್ಲೀಟ್ ವಿತೌಟ್ ಒಬ್ಬಟ್ಟು. ಅದಾದಮೇಲೆ ಕಾಳು. ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಯುಗಾದಿ.